ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಕುಂದಾಪುರದ ಒಂದು ಸಂಕಲ್ಪ ಯಾತ್ರೆ ನಡೀತಾ ಇದೆ. ಸೊ ಈ ಸಂಕಲ್ಪ ಯಾತ್ರೆ ನಮಗೆ ಅಷ್ಟು ಗೊತ್ತಿಲ್ಲ, ಅದಕ್ಕಾಗಿ ನಾನು ಮಂಗಳೂರು ಟೀಮನ್ನು ಮತ್ತು ಕುಂದಾಪುರದ ಟೀಮನ್ನು ಮಾತಾಡ್ತಾ ಇದ್ದೇನೆ. ಸೊ ಈ ಒಂದು ಸಂಕಲ್ಪ ಯಾತ್ರೆ ವಿಶೇಷತೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಹೇಳಿ ಸರ್, ನಿಮ್ಮ ಕುಂದಾಪುರ ಶೈಲಿಯ ವಿಶೇಷತೆ ಏನಂತ? ನಮಸ್ಕಾರ, ನಾನು ಉಮೇಶ್ ಶೆಟ್ಟಿ, ಅಭಯ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ. ಇವತ್ತು ನಮ್ಮ ಎಲ್ಲ ಕುಂದಾಪುರಿಯನ್ ಟೀಮ್ ಸೇರಿ ಬೆಂಗಳೂರು ನಗರದಲ್ಲಿ ಇವತ್ತು ನಾವೊಂದು ಸಂಕಲ್ಪ ಯಾತ್ರೆ ಮುಖಾಂತರ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ಭಾಳ ವಿಶೇಷವಾಗಿರುತ್ತೆ. ಬೆಂಗಳೂರಿನ ಪ್ರತಿಯೊಬ್ಬರು ವಾಸ ಮಾಡುವಂಥ ಕುಂದಾಪುರಿಯನ್ಸು, ಬೈಂದೂರವರು ಹಾಗೂ ಕುಂದಾಪುರ ಕನ್ನಡ ಮಾತಾಡುವಂಥವ್ರು, ಅದ್ರ ಜೊತೆಯಲ್ಲಿ ಇವತ್ತು ನಾವು ಊರಿಂದ ಬೆಂಗಳೂರಿಗೆ ಜೀವನ ಕಟ್ಕೊಳ್ಳೋಕ್ಕೆ ಈ ನಗರಕ್ಕೆ ಬಂದಿದ್ದೀವಿ, ರಾಜಧಾನಿಗೆ. ಇಲ್ಲಿ ಒಂದಿಷ್ಟು ಅನೇಕ ವರ್ಷಗಳಿಂದ ಪ್ರತಿಯೊಬ್ಬರು 30, 40, 50 ನಮ್ಮ ತಂದೆ ತಾಯಿ, ಅಜ್ಜ, ಪಿಜ್ಜ ಬೆಂಗಳೂರಲ್ಲಿ ನೆಲೆಸಿ ಒಂದಿಷ್ಟು ಇಲ್ಲಿಯ ಸ್ನೇಹಿತರುಗಳು, ಬೆಂಗಳೂರಿನ ಸ್ನೇಹಿತರುಗಳು, ರಾಜ್ಯದ ಅನೇಕ ಭಾಗದ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಇವತ್ತು ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇದ್ರ ವಿಶೇಷ ಏನಂದರೆ, ಮುಖ್ಯವಾಗಿ ಇದು ಭಾಷೆ ಅಲ್ಲ, ಇದು ಬದುಕು. ಅಂದರೆ ನಾವು ಮೂಲ ಕುಂದಾಪುರ, ಬೈಂದೂರು, ಕರಾವಳಿ ಭಾಗದಲ್ಲಿ ಹುಟ್ಟಂಥವ್ರು. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪ್ರಾಂತ್ಯಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಅವ್ರದ್ದೇ ಆದ ಒಂದು ಹಾಡು, ಕನ್ನಡದಲ್ಲೇ ಒಂದು ಆಡು ಭಾಷೆ ಇರ್ತದೆ. ಅದೇ ರೀತಿಯಲ್ಲಿ ಕುಂದಾಪುರದಲ್ಲಿ ಕುಂದಾಪುರ ಭಾಷೆ ಅಂತೇಳಿ ನಾವೆಲ್ಲ ಒಂದು ಆಡುವಂಥದ್ದು. ಅದೇ ರೀತಿಯಲ್ಲಿ ಆಷಾಢಿ ಅಮಾವಾಸ್ಯೆ, ಈ ತುಳುನಾಡಲ್ಲಿ ಹೇಳ್ತೀವಿ ಆಟಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಕರ್ಕಾಟಕ ಅಮಾವಾಸ್ಯೆ, ನಮ್ಮಲ್ಲಿ ಕರ್ಕಾಟಕ ಅಮಾವಾಸ್ಯೆ ಅಂತೀವಿ. ಈ ಸಮಯದಲ್ಲಿ ನಿಮ್ಗೆ ಗೊತ್ತಿದೆ, ಕರಾವಳಿ ಭಾಗದಲ್ಲಿ ಕಂಟಿನ್ಯೂ ಆಗಿ ಜೂನಲ್ಲಿ ಸ್ಟಾರ್ಟ್ ಆಗುವಂಥ ಮಳೆ ಈ ವರ್ಷ ಮುಖ್ಯವಾಗಿ ಮೇಯಲ್ಲೇ 10ನೇ ತಾರೀಕೆ ಪ್ರಾರಂಭ ಆಗಿತ್ತು. ಸ್ಟಾರ್ಟ್ ಆದರೆ ನಾವು ಬಾಲ್ಯದಲ್ಲಿರುವಾಗ ಒಂದು 3 ತಿಂಗಳು ಕಂಟಿನ್ಯೂ ಮಳೆ ಬರ್ತದೆ. ಕೆರೆಗಳಿರ್ಬೋದು, ಹೊಳೆಗಳಿರ್ಬೋದು, ನದಿಗಳಿರ್ಬೋದು ಎಲ್ಲ ತುಂಬಿ ಆ ಸಮಯದಲ್ಲಿ ನಮಗೆ ಆಹಾರದೂ ಕೊರತೆ ಇರ್ತದೆ. ಆ ಟೈಮಲ್ಲಿ ನಮ್ಗೆ ಯಾವುದು ಬೆಳೆ ಇರಲ್ಲ, ಯಾವುದೇ ಕೃಷಿ ಮಾಡೋಕ್ಕಾಗಲ್ಲ, ಆ ಜೀವನ ತುಂಬ ಕಷ್ಟ ಆಗ್ತದೆ. ಆವಾಗ ಎಲ್ಲರೂ ಈ ಸಮಯದಲ್ಲಿ ಸೇರಿಕೊಂಡು ಭಗವಂತನ ಪೂಜೆಯನ್ನು ಮಾಡೋ ಮುಖಾಂತರ ಇವತ್ತು ಮರವಂತೆಯಲ್ಲಿ ನಿಮಗೆ ಮಾರಸ್ವಾಮಿ ಅಂತ ದೇವರಿದ್ದಾರೆ, ಅಲ್ಲಿ ಭಾಳ ವಿಶೇಷವಾದ ಪೂಜೆಯನ್ನು ನಾವು ದೇವರಿಗೆ ಅರ್ಪಿಸಿ ಸಮುದ್ರ ಸ್ನಾನವನ್ನು ಮಾಡಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನು ಕಾರ್ಯಗಳು, ಕೃಷಿ ಕಾರ್ಯ ಇರ್ಬೋದು, ಮಳೆ ಬಂದಿದೆ, ಬೆಳೆ ಬೆಳಿಬೇಕು, ಎಲ್ಲರೂ ಕಣ್ ತುಂಬಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂದಿಷ್ಟು ಕೃಷಿ ಕಾರ್ಯಗಳಿಗೆ ನಾವೆಲ್ಲ ಒಟ್ಟಾಗಿ ಚಟುವಟಿಕೆಗಳನ್ನು ಪ್ರಾರಂಭಿಸುವ ಆ ದಿನ ಅದು. ಅದಕ್ಕೆ ಆಟಿ ಅಮಾವಾಸ್ಯೆ, ಆಷಾಢಿ ಅಮಾವಾಸ್ಯೆ ಅಂತೀವಿ. ಅದೇ ರೀತಿಯಲ್ಲಿ ನಾವು ಬೆಂಗಳೂರಲ್ಲಿದ್ದವರು ಏನು ನಮ್ಮ ತಂದೆ ತಾಯಿಗಳು, ಹಿರಿಯರು ಹಾಕೊಂಡಿರುವಂಥ ಹಿಂದಿನ ಆ ಗ್ರಾಮೀಣ ಕ್ರೀಡೆ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ನಾಡು ನುಡಿ ಜಲಗಳ ವಿಚಾರ ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಭಾಷೆ ಇರ್ಬೋದು, ಇದ್ರ ಉಳಿಸೋ ವಿಚಾರ ಹಾಗೂ ನಾವೆಲ್ಲ ಒಟ್ಟಾಗಿ ಆ ಒಂದು ದಿವಸದ ಸಂತೋಷ ಕೂಟವನ್ನು ಮಾಡೋ ಉದ್ದೇಶದಿಂದ ಈ ವಿಚಾರವಾಗಿ ಒಂದಿಷ್ಟು ಈ ನಮ್ಮ ಹಿಂದಿನ ಭಾಷೆಯನ್ನು ಉಳಿಸ್ಕೊಂಡು ಹೋಗ್ಬೇಕು, ನಾವು ನಮ್ಮ ಆಚಾರಗಳನ್ನು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ಬೇಕು, ನಾವೆಲ್ಲ ಒಟ್ಟಾಗಬೇಕು. ಒಂದು ಶಬ್ದ, ಒಂದು ಚಪ್ಪಾಳೆ ಶಬ್ದದಿಂದ ಶಬ್ದ ಆಗಲ್ಲ, ಸಾವಿರಾರು ಚಪ್ಪಾಳೆಗಳು ಒಟ್ಟಿಗೆ ತಟ್ಟಿ ನಾವೊಂದು ದೊಡ್ಡ ಶಕ್ತಿಯಾಗಿ ನಮ್ಮ ವ್ಯಾಪಾರಗಳಲ್ಲಿ, ನಾವು ದುಡಿಯೋ ಕ್ಷೇತ್ರಗಳಲ್ಲಿ ಒಂದಿಷ್ಟು ನಮ್ಮಲ್ಲಿ ವಿನಿಮಯ ಮಾಡಿಕೊಂಡು ಬದುಕನ್ನು ಹೆಚ್ಚು ಕಟ್ಟಿ ಈ ದೇಶಕ್ಕೆ, ಈ ನಾಡಿಗೆ ನಮ್ಮದೇ ಆದಂಥ ಕೊಡುಗೆಗಳನ್ನು ಮುಂದಿನ ಬರುವಂಥ ಪೀಳಿಗೆಗಳು ಕೊಡಬೇಕು, ಅವರಿಗೆ ಅರಿವು ಮೂಡಿಸ್ಬೇಕು, ತಿಳುವಳಿಕೆ ಮೂಡಿಸ್ಬೇಕು ಅನ್ನೋ ಉದ್ದೇಶ. ಅದೇ ರೀತಿಯಲ್ಲಿ ನಮ್ಮ ಭಾಷೆಗಳನ್ನು ಉಳಿಸ್ಕೊಂಡು ಹೋಗ್ಬೇಕು ನಾವು ಅನ್ನೋ ಉದ್ದೇಶದಿಂದ ಇವತ್ತು ನಾವು ರಾಜಾಜಿನಗರ ಮೆಟ್ರೋದಿಂದ ಸಂಕಲ್ಪ ಯಾತ್ರೆ ಮುಖಾಂತರ ಕುಂದಾಪುರಿಯನ್ ಟೀಮ್ ಇವತ್ತು ನೇತಾಜಿ ಗ್ರೌಂಡಿಗೆ ನಾವು ಹೋಗಿ ಅಲ್ಲಿ ತಾಯಿ ಮೂಕಾಂಬಿಕೆಯ ಪೂಜೆಯನ್ನು ಮಾಡಿ ಆ ಪೂಜೆ ಮಾಡೋ ಮುಖಾಂತರ ಅನೇಕ ಕಾರ್ಯಕ್ರಮಗಳು ಇವತ್ತು ಕುಂದಾಪುರ ಭಾಗದಲ್ಲಿ ಅನೇಕ ನಿಮ್ಮ ಕಂಬಳ ಗೊತ್ತಿದೆ, ಕೋಳಿ ಪಡೆಗಳ ಗೊತ್ತಿದೆ, ಹಾಗೆ ಅನೇಕ ಗ್ರಾಮೀಣ ಕ್ರೀಡೆಗಳು. ಈ ಹಳ್ಳಿಯವರು ಅವಾಗ ವಿದ್ಯಾವಂತರಿದ್ದರು, ಅವ್ರದ್ದೇ ಆದಂಥ ಒಂದು ಕ್ರೀಡೆಗಳನ್ನು ಇಟ್ಕೊಂಡು, ಗ್ರಾಮೀಣ ಕ್ರೀಡೆ ಇಟ್ಕೊಂಡು ಕೃಷಿಯ ಸಮೇತ ಜೊತೆಯಲ್ಲಿ ಖುಷಿ ಪಡುವಂಥ ಕ್ರೀಡೆಗಳು ಅದು ನಶಿಸಿ ಹೋಗ್ತಾ ಇದೆ. ಈ ಕುಂದಾಪುರಿಯನ್ ಟೀಮು ಇವತ್ತು ನಾವೆಲ್ಲ ಯುವತಿಯರು, ಹಿರಿಯರು ಸೇರಿಕೊಂಡು
ಆ ಹಳೆ ಕ್ರೀಡೆಗಳನ್ನು ಉಳಿಸ್ಬೇಕು. ಹಾಗೆ ಸಂಬಂಧಗಳು ಗಟ್ಟಿಯಾಗಬೇಕು, ನಮ್ಮಲ್ಲಿ ವಿಶ್ವಾಸಗಳು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕುಂದಾಪುರ ಟೀಮ್ ನೇತಾಜಿ ಗ್ರೌಂಡಲ್ಲಿ ಇವತ್ತು ಇಡೀ ದಿವಸ ನಾವೆಲ್ಲ ಸೇರಿ ಇವತ್ತು ವಿಶೇಷವಾದ ಒಂದು ಕುಂದಾಪುರ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ಭಾಗವಹಿಸಿದವರು ಇಲ್ಲಿ ನಾವಿವತ್ತು ರಾಜೇಂದ್ರ ಮೆಟ್ರೋದಿಂದ ಈಗ ಕೊಲ್ಲೂರು ಮೂಕಾಂಬಿಕೆಯ ಅಲ್ಲಿಯ ಚಂಡಿಕಾ ಪ್ರಸಾದವನ್ನು ಸಹ ತಂದಿದ್ದೀವಿ ಎಲ್ರಿಗೂ ಇವತ್ತು. ಈಗ ನಾವು ಈ ಎಲ್ಲ ನಮ್ಮ ಕುಂದಾಪುರಿಯನ್ಸು ಹಾಗೂ ನಮ್ಮ ಎಲ್ಲ ಸ್ನೇಹಿತರು ಬೆಳಗಿದವರು, ಯುವಕ ಯುವತಿಯರು, ಹಿರಿಯರು ನಾವು ಈ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ನಾವು ಏನು ರಥ ಕೊಲ್ಲೂರು ಟ್ಯಾಬ್ಲೋರ್ನ ಇಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ. ಈ ಚಾಲನೆಗೆ ನಾಗಸಾಧುಗಳು ಇದ್ದಾರೆ, ಅದೇ ಜೊತೆಯಲ್ಲಿ ನಮ್ಮ ಸ್ವಾಮೀಜಿಗಳಿದ್ದಾರೆ, ಉಡುಪಿ ಸ್ವಾಮೀಜಿಯವರು ಹಾಗೂ ಪುಣ್ಯಕ್ಷೇತ್ರದ ಸ್ವಾಮೀಜಿಗಳು ಬಂದಿದ್ದಾರೆ. ಹಾಗೆ ನಾವೆಲ್ಲ ಸೇರ್ತಾ ಇದ್ದೀವಿ. ಇಲ್ಲಿಂದ ನಾವು ಚಾಲನೆ ಕೊಟ್ಟು ಮೋದಿ ರಸ್ತೆ ಮುಖಾಂತರ ಶಂಕರಮಠ ಮಂಜುನಾಥದ ಮುಖಾಂತರ ನಾವು ನೇತಾಜಿ ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಾಮೀಜಿಗಳ ಮುಖಾಂತರ ಹಾಗೂ ನಾಗಸಾಧುಗಳ ಮುಖಾಂತರ ಅನೇಕ ಹಿರಿಯ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ, ನಾಯಕರುಗಳು ಬರ್ತಾ ಇದ್ದಾರೆ, ಮುಖಾಂತರ ಉದ್ಘಾಟನೆಗೊಳ್ಳಲಿದೆ. ಇಡೀ ದಿವಸ ಈ ಕಾರ್ಯಕ್ರಮಗಳನ್ನು ನಾವೆಲ್ಲ ಬಹಳ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಉಡುಪಿಯ ಪೇಜಾವರ ಶ್ರೀಗಳು, ನಮ್ಮ ಉಡುಪಿ ಮಠದ ಪೇಜಾವರ ಮಠದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಾಗಸಾಧುಗಳು ಬರ್ತಾ ಇದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ನಾವೆಲ್ಲ ಕಾಲ್ನಡಿಗೆಯಲ್ಲಿ ಆ ಕುಂದಾಪುರದ ಏನು ಬದುಕು ಇದೆ ಅದರ ಸ್ಲೋಗನ್ಗಳ ಮುಖಾಂತರ ನಾವು ಕಾಲ್ನಡಿಗೆಯಲ್ಲಿ ನೇತಾಜಿ ಮೈದಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಉದ್ಘಾಟನೆ ಮಾಡಲಿದ್ದಾರೆ. ತಾವೆಲ್ಲ ಬನ್ನಿ, ಒಟ್ಟಿಗೆ ಹೋಗೋಣ, ಇನ್ನೂ ಹೆಚ್ಚು ನಾಡನ್ನು ಕಟ್ಟೋಣ, ನಮ್ಮ ಸಂಸ್ಕೃತಿ ನಮ್ಮ ಆಚಾರಗಳನ್ನು ಉಳಿಸ್ಕೊಂಡು ಹೋಗೋಣ. ಇದು ಭಾಷೆ ಅಲ್ಲ, ಇದು ಬದುಕು. ಸಿಂಗರ್ಸ್ ಅವರದ್ದು ಒಂದು ಸಂಗೀತ ಕಾರ್ಯಕ್ರಮ ನಡೆದಿದೆ. ಹಾಗೆ ಮಂಜುನಾಥ್ ನಾಯಕ್ ಅವರ ವಡ್ಲು ಅನ್ನುವಂಥ ಒಂದು ಕುಂದಾಪುರದ ಹೌದರಾಯನ್ ಬಾಲಗ ವಸಂತ ಇವೆಲ್ಲದರ ಕುರಿತಾದಂತಹ ಒಂದಷ್ಟು ಡೆಮಾನ್ಸ್ಟ್ರೇಷನ್ ಈ ಕಾರ್ಯಕ್ರಮ ನಡೆದಿದೆ. ಹಾಗೆ ಹೆಂಗಸರು ಪಂಚಾಯಿತಿ ಇದರ ಖ್ಯಾತಿಯ ಚೇತನ್ ನೈಡಾಡಿ ಹಾಗೆ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ದೀಕ್ಷಾ ಇವರಿಂದ ಒಂದು ಕಟ್ಟಿ ಪಂಚಾಯಿತಿ ಅನ್ನುವಂಥ ಒಂದು ಹಾಸ್ಯಮಯವಾದಂತಹ ಒಂದು ಅರ್ಧ ಗಂಟೆಯ ಕಾರ್ಯಕ್ರಮ ನಡೆಯುತ್ತಿದೆ. ಮತ್ತು ಕೊನೆಯದಾಗಿ ಯಕ್ಷಗಾನ ಮಂತ್ರ ಮಹಿಮೆ ಎನ್ನುವಂತಹ ಒಂದು ಯಕ್ಷಗಾನ ಕಾರ್ಯಕ್ರಮ ನಡೆಯುತ್ತಿದೆ. ಭಕ್ತಿ ಮೇಲೋ ಶಕ್ತಿ ಮೇಲೋ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಮಂತ್ರ ಮಹಿಮೆ ಎನ್ನುವಂತಹ ಯಕ್ಷಗಾನ ಕಾರ್ಯಕ್ರಮ ಹಾಗೆ ಸಭಾ ಕಾರ್ಯಕ್ರಮ, ಇದರ ಜೊತೆಗೆ ನಾವು ಕುಂದಾಪುರ ಭಾಗದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡಿರುವಂತಹ ಕಲಾವಿದರಿಗೆ ಕುಂದರತ್ನ ಹಾಗೆ ಕುಂದಾಪುರ ಸನ್ಮಾನ ಮತ್ತು ಕುಂದಾಪುರ ಯುವ ಸಿರಿ ಎನ್ನುವಂತಹ ಪ್ರಶಸ್ತಿ ಪ್ರದಾನ ಕೂಡ ಈ ಕಾರ್ಯಕ್ರಮದಲ್ಲಿ ನಡೆದಿದೆ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ಹೇಗೆ ಅಂತ ಹೇಳಿದ್ರೆ ಕುಂದಾಪುರದ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ ತೋರಿಸುವಂತಹ ಕಾರ್ಯಕ್ರಮ ಟೀಮ್ ಕುಂದಾಪುರಿಯನ್ಸ್ ವತಿಯಿಂದ ಬೆಂಗಳೂರಿನಲ್ಲಿ ನಡೀತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಮೆಟಲ್ ಟೆಕ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ರವಿ ಕುಲಾಲ್ ಅವರು ಕೂಡ ನಮ್ಮ ಜೊತೆಗಿದ್ರು. ಶ್ರೀ ರವಿ ಕುಲಾಲ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಂತ ಇದೆ. ಪ್ರತಿಷ್ಠಾನ ಬೆಂಗಳೂರು ಇದರ ಅಧ್ಯಕ್ಷರಾಗಿದ್ದಂಥ ಶ್ರೀ ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೋರ್ ಅವರ ಜೊತೆಗಿದ್ರೆ ಅವರನ್ನು ಕೂಡ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಜೊತೆಗೆ ವೇದಿಕೆಗೆ ನಾನು ಬರಮಾಡ್ಕಂತೆ. ದೈವಾರಾಧಕರಾಗಿದ್ದಂಥ ಶ್ರೀ ಮಾಡಿದಂತಹ ಒಂದು ದೊಡ್ಡ ಪ್ರಯತ್ನ, ದೊಡ್ಡ ಕ್ರಾಂತಿ ಇದ್ರೆ ಅದು ಕುಂದಾಪುರ ಕನ್ನಡ ಹಬ್ಬ ಆಷಾಢಿ ಅಮಾಸಿಯ ಆಚರಣೆ. ಆ ಆಷಾಢಿ ಅಮಾಸಿಯ ಕಾಲಾವಧಿ ಆಚರಣೆ ನಾವು ಮುಂದುವರಿಸ್ಕೊಂಡು ಬಂದಿದ್ದೆ. ನಮಗೊಂಥರ ಹೆಮ್ಮೆ. ಪ್ರತಿ ವರ್ಷ ಬೆಂಗಳೂರಿನ ಹಬ್ಬ ಶುರುವಾಗೋದಿಲ್ಲ, ಹಬ್ಬದ ಗಾರಣ ಕಟ್ಟೋದ ಇದೇ ನೇತಾಜಿ ಗ್ರೌಂಡಂಗೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟೀಮ್ ಕುಂದಾಪುರಿಯನ್ಸ್ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಂಥ ಕುಂದಾಪುರ ಕನ್ನಡ ಉತ್ಸವಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೇದಿಕೆಗೆ ನಮ್ಮ ಜೊತೆಗೆ ಕರಕುಶಲ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಶ್ರೀ ಬೇಲೂರು ರಾಘವೇಂದ್ರ ಶೆಟ್ಟಿ ಇದ್ರು. ಅವರಿಗೆ ಕುಂದಾಪುರದವರೆಲ್ಲರ ಪರವಾಗಿ ಪ್ರೀತಿಯ ಚಪ್ಪಾಳೆಯ ಸ್ವಾಗತವನ್ನು ಕೋರ್ಕೊಳ್ತಾ ಇದೆ. ಅವರಿಗೆ ಪ್ರೀತಿ
ತಂಡದ 6ನೇ ವರ್ಷದ ಕಾರ್ಯಕ್ರಮ ಇವು ಕೊಲ್ಲೂರು ಮುಕಾಂಬಿಕೆಯ ಪುಣ್ಯ ಟ್ಯಾಬ್ಲೋ, ಆ ಪುಲ್ಲೂರು ಮುಕಾಂಬಿಕೆಯ ಪಾವಿತ್ರ್ಯವಾದಂತಹ ಊರಿನಿಂದ ಬಂದವರು ನಾವೆಲ್ಲರೂ ಕೂಡ ಕರಾವಳಿ ಭಾಗದವರು. ಹಂಗೆಲ್ಲ ನಾವೀಗ ಟ್ಯಾಬ್ಲೋ ಮೆರವಣಿಗೆಯಲ್ಲಿ ಧನಂಜಯಗಿರಿ ಮಹಾರಾಜ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಆತಾ ಇತ್ತ. ಇಡೀ ತಂಡ ನಮ್ಮ ಜೊತೆ ಇರುತ್ತೆ, ನಮ್ಮ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಬನ್ನಿ. ಇವತ್ತು ಇಡೀ ಬೇರೆ ಬೇರೆ ಕಾರ್ಯಕ್ರಮಗಳ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲವೂ ಕೂಡ ಇರುತ್ತೆ. ನಿಮ್ಮೆಲ್ಲರಿಗೂ ನಾವು ದಾರಿ ಕಾಣ್ತಾ ಇತ್ತ. ಬನ್ನಿ. ಭಾಷೆಯಲ್ಲ ಇದು ಬದುಕು. ನಮ್ದು ಕನ್ನಡದಲ್ಲೇ ಕುಂದಾಪುರ ಕನ್ನಡ, ಭಾಷಾ ವೈವಿಧ್ಯದಲ್ಲಿ ಕುಂದಾಪುರ ಕನ್ನಡ ಒಂದು ರೀತಿಯ ಒಂದು ಮೂಲ ಸೊಗಡು. ಅದರ ಅಸ್ತಿತ್ವಕ್ಕೋಸ್ಕರ ನಾವು ಮಾಡ್ತಾ ಇರುವಂಥ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಮಸ್ಕಾರ. ಈ ಒಂದು ಸಂಕಲ್ಪ ಯಾತ್ರೆ ತುಂಬ ವಿಶೇಷವಾಗಿತ್ತು. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕುಂದಾಪುರನ ಟೀಮು ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.